ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 4ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಭಾಗ್ಯ ಆದಿ ತನ್ವಿ ಫ್ರೆಂಡ್ ಹತ್ರ ಕೇಳ್ಕೊತಾರೆ. ಎಲ್ಲಿ ತನ್ವಿ, ಎಲ್ಲಿ ನಿಜ ಹೇಳು ನೀನು, ತನ್ವಿ ಏನೇ ಮಾಡಿದ್ರು ಅದನ್ನು ಬಚಾವ್ ಮಾಡೋಕ್ಕೋಸ್ಕರ ನೀನು ಯಾಕೆ ತನ್ವಿ ಮಧ್ಯದಲ್ಲಿ ಸಿಕ್ಕಾಕೊತಿದ್ಯಾ? ಕರೆಕ್ಟಾಗಿ ನಿಜ ಹೇಳು ಪುಟ್ಟಿ, ಈ ಥರ ಎಲ್ಲ ಮಕ್ಳುಗಳು ಸುಳ್ಳು ಹೇಳ್ಬಾರ್ದು. ತನ್ವಿ ಎಲ್ಲಿ ನಿಜ ಹೇಳು, ಅವಳು ನಿಜವಾಗ್ಲೂ ಕಾಲೇಜಲ್ಲೇ ಇದ್ದಾಳ ಅಂತ ಅಂದ್ಬಿಟ್ಟು ಭಾಗ್ಯ ಅದಕ್ಕೆ ಕೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಏನಾಗುತ್ತೆ, ತನ್ವಿ ಕೆಲಸ ಮಾಡ್ತಿರೋ ಜಾಗಕ್ಕೆ ಶ್ರೇಷ್ಠ ಮತ್ತು ಲಾಯರ್ ಬರ್ತಾರೆ. ಅವರು ಲಾಯರ್ ಶ್ರೇಷ್ಠಗೆ ಹೇಳ್ತಾ ಇರ್ತಾರೆ, ಅಲ್ಲ ಮೇಡಮ್, ನೀವು ತಾಂಡವ್ ಸರ್ ಹೇಳ್ದಂಗೆ ಕೇಳಬೇಕಲ್ವಾ, ಆ ಮನೆ ನಿಮ್ಗೆ ಇಂಪಾರ್ಟೆಂಟ್ ಅಲ್ವಾ ಇವಾಗ ಅಂತ ಅಂದ್ಬಿಟ್ಟು ಲಾಯರ್ ಹೇಳಿದಾಗ ಶ್ರೇಷ್ಠ, ಹೌದು ಸರ್, ನನಗೆ ಆ ಮನೆ ಇಂಪಾರ್ಟೆಂಟೇನೆ, ಸೂರ್ಯವಂಶಿ ಮನೆ ನಂಗೆ ತುಂಬಾ ಇಂಪಾರ್ಟೆಂಟ್ ಇದೆ ಇವಾಗ. ಯಾಕೆಂದರೆ ಅತ್ತೆ ಮಾವ ಮನೆ ಎಲ್ಲರೂ ಬೇಕು. ಯಾಕೆಂದರೆ ನನ್ನ ಮಗುಗೋಸ್ಕರ, ನನ್ನ ಮಗು ಒಳ್ಳೆಯ ವಾತಾವರಣದಲ್ಲಿ ಆ ಮನೇಲೇ ನನ್ನ ಮಗು ಬೆಳಿಬೇಕು, ಅದಕ್ಕೋಸ್ಕರ ಮನೆ ನನಗೆ ಬೇಕು ಸರ್ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಆವಾಗ ಲಾಯರು, ಹೌದು ಮೇಡಮ್, ಹಾಗಾದರೆ ನೀವು ತಾಂಡ ಸರ್ ಹೇಳ್ದಂಗೆ ಕೇಳಬೇಕು ಅಲ್ವಾ ಅಂದಾಗ, ಅಲ್ಲ ನಾನು ಅವನು ಹೇಳ್ದಂಗೆ ಯಾಕೆ ಕೇಳಬೇಕು? ಇನ್ಫ್ಯಾಕ್ಟ್ ಅವನು ಈ ಮನೆಯವ್ರನ್ನೆಲ್ಲರೂ ದೂರ ಮಾಡಿದ್ದಾನೆ. ಒಳ್ಳೆಯವನಾಗಿ ಬಾಗಿನ ಥರ ಒಳ್ಳೆಯವನ ಥರ ಆಡಿದ್ದಾನೆ, ಮತ್ತು ಅವ್ನ ಮಗಳ ಮುಂದೆ ಒಳ್ಳೆಯವನ ಥರ ನಾಟಕ ಮಾಡ್ಕೊಂಡಿದ್ದ. ಅವ್ರ ಅಪ್ಪ ಅಮ್ಮನೆಲ್ಲ ದೂರ ಮಾಡಿ ಆ ಮನೆಗೋಸ್ಕರ ಮನೆ ತನಗೆ ಬೇಕು ಅಂತ ದೂರ ಮಾಡಿದ್ದಾನೆ. ಇನ್ಫ್ಯಾಕ್ಟ್ ಏನು ಗೊತ್ತಾ ಸರ್, ಆ ಮನೆ ಭಾಗ್ಯ ಹೆಸರಲ್ಲಿದೆ. ಆ ಜಾಗ ಭಾಗ್ಯ ಹೆಸರಲ್ಲಿ ಇದ್ಮೇಲೆ ತಾಂಡವ್ಗೆ ಹೇಗೆ ಸಿಗುತ್ತೆ ಸರ್ ಮನೆ ಅದು? ಅದಕ್ಕೆ ಆ ಮನೆ ನನಗೆ ಬೇಕು, ನನ್ನ ಮಗುಗೋಸ್ಕರ ಬೇಕು ಸರ್. ಸರ್, ನಾನು ಅವಾಗೆಲ್ಲನೂ ಅವ್ರ ಮನೆಯವ್ರಿಗೆಲ್ಲನೂ ಬೇಜಾರು ಮಾಡಿದ್ದೀನಿ, ಅಂದಿದ್ದೀನಿ, ಮಾತಾಡಿದ್ದೀನಿ. ಆದರೆ ನನಗಿವಾಗ ಅದು ಯಾವುದು ಬೇಡ ಸರ್, ನಾನು ಇವಾಗ ಬದಲಾಗಿದ್ದೀನಿ. ನನಗೆ ಅತ್ತೆ ಮಾವನೂ ಬೇಕು, ಆ ಮನೆಯೂ ಬೇಕು, ಎಲ್ಲರೂ ಬೇಕು. ನನ್ನ ಮಗು ಒಳ್ಳೆ ವಾತಾವರಣದಲ್ಲಿ ಬೆಳಿಬೇಕು, ಅದರಿಂದ ನಾನು ಒಳ್ಳೆ ದಾರಿಲೇ ಮನೆ ಬೇಕು ಅಂತ ಕೇಳ್ತಾಯಿದ್ದೀನಿ ಅಷ್ಟೇ ಸರ್, ಬೇರೆ ಯಾವ ಉದ್ದೇಶವೂ ಇಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ. ಆವಾಗ ಅವ್ರ ಲಾಯರು, ಹಾಗಾದರೆ ಮೇಡಮ್ ನೀವಾಗ ಏನು ಮಾಡಬೇಕು ಅಂತಿದ್ದೀರಾ? ತಾಂಡವ್ ಸರ್ ಹೇಳ್ದಂಗೆ ಕೇಳಲ್ವ ಅಂದಾಗ, ಇಲ್ಲ ಸರ್, ನಾನು ಅವ್ನು ಹೇಳ್ದಂಗಂತೂ ಕೇಳಲ್ಲ, ತಾಂಡವ್ ಹೇಳ್ದಂಗೆ. ತಾಂಡವು ಬದಲಾಗಿದ್ದೀನಿ ಥರ ಅಂತ ಹೇಳ್ಬಿಟ್ಟು ಅವನ ಮಗಳನ್ನ ದಾಳದ ಥರ ಉಪಯೋಗಿಸ್ತಿದ್ದಾನೆ. ಮಗಳ ಮುಂದೆ ಒಳ್ಳೆಯವನಾಗಿ ಥರ ನಾಟಕ ಆಡಿಕೊಂಡು ಆ ಮನೇನ ತನ್ನ ಮಾಡ್ಕೋಬೇಕು ಅಂತ ಮಾಡ್ತಿದ್ದಾನೆ. ಇದಕ್ಕೆ ತನ್ವಿಗೆ ಏನು ಗೊತ್ತಿಲ್ಲ ಪಾಪ, ಅವಳು ದಡ್ಡಿ ಥರ ಅವ್ರ ಅಪ್ಪ ಹೇಳಿದೆಲ್ಲ ನಂಬಿದ್ದಾಳೆ. ಆದರೆ ಅಪ್ಪ ನಾಟಕ ಆಡ್ತಿದ್ದಾನೆ ಅಂತ ತನ್ವಿಗೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ. ಅವನು ತನ್ವಿನ ಒಳ್ಳೆಯವನ ಥರ ಡ್ರಾಮಾ ಮಾಡ್ಕೊಂಡು ಮನೆ ಹೊಡಿಬೇಕು ಅಂತ ತನ್ವಿನ ಉಪಯೋಗಿಸ್ಕೊಂಡು ಮನೆಯವ್ರನ್ನೆಲ್ಲ ಒಳ್ಳೆಯವನ ಥರ ಬದಲಾಗಿರೋ ಥರ ಹೇಳ್ಕೊಳ್ತಾ ಇದ್ದಾನೆ. ಆದರೆ ಅವನು ಯಾವತ್ತೂ ಬದಲಾಗಿಲ್ಲ, ಅವನು ಇದ್ದಂಗೆ ಇದ್ದಾನೆ, ಆ ಮನೆಗೋಸ್ಕರ ಅವನು ಆ ಥರ ಮಾಡ್ತಿರೋದು ಅಂತ ಶ್ರೇಷ್ಠ ಹೇಳ್ಬಿಡ್ತಾಳೆ. ಇದನ್ನೆಲ್ಲ ತನ್ವಿ ಕೇಳಿಸ್ಕೊಂಬಿಟ್ಟು, ಏನೋ ಪಪ್ಪ ಈ ಥರ ಎಲ್ಲ ಮಾಡಿದ್ರಾ? ಪಪ್ಪ ಒಳ್ಳೆಯವರಾಗಿದ್ದೀನಿ ಅಂತ ನನ್ನ ಹತ್ರ ಡ್ರಾಮಾ ಮಾಡಿದ್ರಾ? ಈ ಥರ ಎಲ್ಲ ನಡೀತಾ? ನನ್ನ ಪಪ್ಪನ ಏನೋ ಅಂದ್ಕೊಂಡಿದ್ದೆ, ಆದರೆ ಪಪ್ಪ ಈ ಥರ ಆಗೋದ್ರಾ? ಈ ಶ್ರೇಷ್ಠ ಆಂಟಿ ಯಾಕೆ ಈ ಥರ ಎಲ್ಲ ಹೇಳ್ತಿದ್ದಾರೆ ಪಪ್ಪನ ಬಗ್ಗೆ ಅಂತ ಅಂದ್ಬಿಟ್ಟು ತನ್ವಿ ಕೋಪ ಬಂದ್ಬಿಟ್ಟು ಅಲ್ಲಿಂದ ಬಂದು, ಶ್ರೇಷ್ಠ ಆಂಟಿ ಅಂತಾಳೆ. ತನ್ವಿ ನೀನಿಲ್ಲಿ ಅಂತ ಶ್ರೇಷ್ಠ ಅಂದಾಗ, ಅಲ್ಲ ಶ್ರೇಷ್ಠ ಆಂಟಿ, ನೀವು ನಮ್ಮ ಪಪ್ಪನ ಬಗ್ಗೆ ಇಲ್ದಿದ್ದಲ್ಲ ಯಾಕೆ ಆಂಟಿ ಮಾತಾಡ್ತಿದ್ದೀರ ಅಂದಾಗ, ತನ್ವಿ ಇಲ್ದಿದ್ದಲ್ಲ ಏನೂ ಮಾತಾಡ್ತಿಲ್ಲ, ನಾನು ಇರೋದೇ ಮಾತಾಡ್ತಿರೋದು. ನಿಮ್ಮಪ್ಪ ನಿನ್ನನ್ನು ದಾಳವಾಗಿ ಉಪಯೋಗಿಸ್ಕೊಂಡು ಮನೆಯವ್ರೆಲ್ರಿಗೂ ಒಳ್ಳೆಯವ್ರ ಥರ ನಾಟಕ ಆಡ್ತಿದ್ದಾನೆ ತನ್ವಿ ಅಂದಾಗ, ಅಲ್ಲ ಆಂಟಿ, ನೀವು ನಮ್ಮ ಅಪ್ಪನ ಲೈಫಲ್ಲಿ ಬಂದಮೇಲೆ ಆಂಟಿ ಇದೆಲ್ಲ ಆಗಿದ್ದು. ನೀವು ನಮ್ಮ ಲೈಫಲ್ಲಿ ಬರೋಕ್ಕೆ ಮುಂಚೆ ನಾವು ಎಷ್ಟು ಚೆನ್ನಾಗಿದ್ವಿ ಆಂಟಿ, ನಮ್ಮ ಲೈಫ್ ತುಂಬಾ ಚೆನ್ನಾಗಿತ್ತು. ನೀವು ನಮ್ಮ ಅಪ್ಪನ ಲೈಫಿಗೆ ಬಂದಮೇಲೆ ಆಂಟಿ ಇದೆಲ್ಲ ಆಗಿದ್ದು. ಅಲ್ಲ ಆಂಟಿ, ಇನ್ನೊಬ್ರ ಮನೆ ಹಾಳು ಮಾಡಿಬಿಟ್ಟು ನೀವು ಬದುಕ್ತಿದ್ದೀರಲ್ವ, ನಿಮಗೇನು ಅನಿಸಲ್ವಾ ಆಂಟಿ? ನಿಮ್ಮ ಮನಸ್ಸಿಗೇನು ಅನಿಸ್ತಾ ಇಲ್ವಾ? ಇನ್ನೊಬ್ರ ಮನೆ ಜೀವನ ಹಾಳು ಮಾಡಿಬಿಟ್ಟು ನೀವು ಎದೆಯಾಗಿ ಮುಖ ಎತ್ಕೊಂಡು ಓಡಾಡ್ತಿದ್ದೀರಾ ಆಂಟಿ? ನಿಜವಾಗ್ಲೂ ನೀವು ನಮ್ಮಪ್ಪ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ, ನೀವು ಕ್ಯಾರೆಕ್ಟ್ರು ಇಲ್ಲ. ಆದರೆ ನಮ್ಮ ಅಪ್ಪನಿಗೂ ಕೂಡ ಕ್ಯಾರೆಕ್ಟ್ರ್ ಇಲ್ಲ. ನಿಮ್ಮ ಥರನೇ ನಮ್ಮ ಅಪ್ಪನೂ ಯೋಚನೆ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಆದರೆ ನಮ್ಮ ಅಪ್ಪಂಗೆ ಆ ಥರ ಬುದ್ಧಿ ಇರಲಿಲ್ಲ ಆಂಟಿ. ಯಾವಾಗ ನಿಮ್ಮ ಸಹವಾಸ ಮಾಡಿದ್ರು ನಮ್ಮಪ್ಪ, ಅವತ್ತಿಂದ ನಮ್ಮ ಅಪ್ಪಂಗೆ ಬುದ್ಧಿ ನಿಮ್ಮ ಥರನೇ ಆಗಿದ್ದು. ನೀವು ಬಂದಮೇಲೆ ಆಂಟಿ ನಮ್ಮ ಮನೆ ಈ ಥರ ಆಗಿದ್ದು. ಬೇರೆಯವ್ರ ಜೀವನ ಹಾಳು ಮಾಡಿ ಬದುಕೋರು ನೀವು. ನಿಜವಾಗ್ಲೂ ಅದು ಹೇಗೆ ತಲೆ ಎತ್ಕೊಂಡು ಓಡಾಡ್ತಿದ್ದೀರ ನನಗಂತೂ ಗೊತ್ತಿಲ್ಲ ಅಂತ ತನ್ವಿ ಅಂತಾಳೆ. ತನ್ವಿ ನನ್ನ ಮಾತು ಕೇಳ್ತೀಯ ಇವಾಗ ಅಂತ ಹೇಳ್ಬಿಟ್ಟು ಆಂಟಿ ಅಂತಂದಿದ ತಕ್ಷಣ ಶ್ರೇಷ್ಠ ಕೋಪಕ್ಕೆ ಅಲ್ಲಿ ಟೇಬಲ್ ಮೇಲೆ ಟಿಶ್ಯೂಸ್ ಒಂದು ಸ್ಟ್ಯಾಂಡ್ ಇಟ್ಟಿರ್ತಾರಲ್ಲ, ಆ ಟಿಶ್ಯೂಸ್ ಸ್ಟ್ಯಾಂಡ್ ಎತ್ಕೊಂಡು ತನ್ವಿಗೆ ಹೊಡಿಯೋಕೆ ಹೋಗ್ತಾಳೆ. ತನ್ವಿ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಶ್ರೇಷ್ಠನ ಕೈನ ಭಾಗ್ಯ ಬಂದು ಹಿಡ್ಕೊಂಡ್ಬಿಡ್ತಾಳೆ. ಹಿಡ್ಕೊಂಬಿಟ್ಟಿದ ತಕ್ಷಣ, ಏನು ಶ್ರೇಷ್ಠ, ಏನು ಮಾಡ್ತಾ ಇದೆಯಾ? ಅಲ್ಲ ಶ್ರೇಷ್ಠ, ನನ್ನ ಮಗಳಿಗೆ ನಾನು ನನ್ನ ಮಗಳು ಮಾತಾಡಿಲ್ಲ ಅಂತ ಅಂದಮೇಲೆ ನನ್ನ ಮಗಳಿಗೆ ನನಗೆ ನನ್ನ ಮಗಳ ಮೇಲಿರೋ ಪ್ರೀತಿ ಕಮ್ಮಿ ಆಗಿದೆ ಅಂತ ನೀನು ತಿಳ್ಕೊಂಡಿದ್ಯಾ? ಅದು ಯಾವತ್ತೂ ಕಮ್ಮಿ ಆಗಲ್ಲ. ನನ್ನ ಮಕ್ಕಳು ನನಗೆ ಯಾವತ್ತೂ ಮುಖ್ಯನೇ, ಅದನ್ನು ತಿಳ್ಕೊ ಮೊದಲು ನೀನು. ಅಲ್ಲ, ನನ್ನ ಮಗಳ ಮೇಲೆ ಕೈ ಎತ್ತಕ್ಕೆ ಎಷ್ಟು ಧೈರ್ಯ ನಿನಗೆ? ನಾನು ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಕ್ಷಮಿಸಿದ್ದೆ, ಆದರೆ ಮತ್ತೆ ಅದೇ ತಪ್ಪು ಮಾಡಬೇಡ ಶ್ರೇಷ್ಠ ಅಂದಾಗ, ಮತ್ತು ಇನ್ನೇನು ಭಾಗ್ಯ, ಅವಳು ನೋಡಿ ಏನು ಹೇಳ್ತಿದ್ದಾಳೆ, ಬೇರೆಯವ್ರ ಜೀವನ ಹಾಳು ಮಾಡಿಬಿಟ್ಟು ಬದುಕ್ತಿರೋರು ನೀವು, ಹೆಂಗೆ ಬದುಕ್ತಿದ್ದೀರೋ, ಇನ್ನೊಬ್ರು ಲೈಫ್ ಹಾಳು ಮಾಡಿ ನೀವು ಅಂತ ಕೇಳ್ತಾಳೆ. ನಾನೇನು ಮಾಡಿದ್ದೀನಿ ಭಾಗ್ಯ? ನಾನು ಇವಾಗ ಬದಲಾಗಿದ್ದೀನಲ್ವಾ ಅಂದಾಗ, ಶ್ರೇಷ್ಠ ಅವಳು ಹೇಳಿ ಸರಿಯೇ ಇದೆ, ನೀನು ಬದಲಾಗಿದ್ದೀನಿ ಅಂದರೆ ಮಾತ್ರಕ್ಕೆ ಬದಲಾಗಿದೆಯಾ ಅಂತ ಅರ್ಥ ಅಲ್ಲ ಅಲ್ವಾ? ನೀನು ಮೊದಲೆಲ್ಲ ತಪ್ಪು ಮಾಡ್ಕೊಂಡು ಬಂದಿದ್ದೀಯಲ್ವಾ, ಮತ್ತು ಇವಾಗ ಬದಲಾಗಿದ್ದೀನಿ ಅಂದರೆ ಯಾರು ನೀನು ಅರ್ಥ ಮಾಡ್ಕೊತಾರೆ? ಯಾರು ನೀನು ಬದಲಾಗಿದೆಯಾ ಅಂತ ನಂಬ್ತಾರೆ? ನೀನೇ ಯೋಚನೆ ಮಾಡು, ಅದನ್ನು ನೀನು ತಿಳ್ಕೊಬೇಕು ಶ್ರೇಷ್ಠ. ದಯವಿಟ್ಟು ಈ ಥರ ಎಲ್ಲ ಇನ್ನೊಂದು ಸತಿ ಮಾಡೋಕ್ಕೆ ಬರಬೇಡ. ಇವಾಗಂತೂ ಒಂದು ವಿಷಯದಲ್ಲಿ ನಾನು ಏನು ಮಾತಾಡ್ದಂಗೆ ಸುಮ್ಮನಾಗ್ಬಿಟ್ಟಿದ್ದೀನಿ, ಮತ್ತೆ ಇದನ್ನು ರಿಪೀಟ್ ಮಾಡಬೇಡ ಶ್ರೇಷ್ಠ, ಹೊಟ್ಬಿಡಿಲ್ಲಿಂದ ಅಂತ ಭಾಗ್ಯ ಹೇಳ್ತಾರೆ. ಅವಾಗ ತನ್ವಿ ನಡಿ ಹೋಗೋಣ ಅಂದಾಗ, ಇಲ್ಲಮ್ಮ ನಾನು ಬರಲ್ಲ ಅಂದಾಗ, ತನ್ವಿ ಇವಾಗ ಬರ್ತಿದ್ದೀಯ ಅಷ್ಟೇ, ನೀನು ಬರಬೇಕು,
ಅರ್ಥ ಆಯ್ತಾ ಅಂದಾಗ, ಇಲ್ಲಮ್ಮ ಅಂದಾಗ, ತನ್ವಿ ಅರ್ಥ ಮಾಡ್ಕೊ, ನಾನು ಆದಿಯವ್ರನ್ನ ಮದುವೆ ಆಗಿರೋದು ನನಗೋಸ್ಕರ, ದುಡ್ಡುಗೋಸ್ಕರ ಮತ್ತು ಆಸ್ತಿಗೋಸ್ಕರ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಶ್ರೇಷ್ಠ ನೀನು ಹಂಗೆ ತಿಳ್ಕೊಂಡಿದ್ದೀಯ ಅಂತ ನಾನು ಅಂದ್ಕೊಂಡಿದ್ದೀನಿ, ನೀನು ಹಂಗೆ ತಿಳ್ಕೊಂಡಿದ್ದೀಯಲ್ವಾ. ಆದರೆ ನಾನು ಆದಿಯವ್ರನ್ನ ಮದುವೆ ಆಗಿರೋದು ದುಡ್ಡು ಆಸ್ತಿಗೋಸ್ಕರ ಅಲ್ಲ, ಅವ್ರ ಮೇಲಿರೋ ಪ್ರೀತಿಗೋಸ್ಕರ, ಅವ್ರು ನನಗೆ ಕೊಡೋ ಗೌರವಕ್ಕೋಸ್ಕರ ಅಷ್ಟೇನೆ. ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಅಲ್ಲ ತನ್ವಿ, ನಿನಗೆ ಅಷ್ಟು ಅರ್ಥ ಆಗಲ್ವಾ? ನೀನು ನನ್ನ ಜಾಗಕ್ಕೆ ನನ್ನ ವಯಸ್ಸಿಗೆ ಬಂದಾಗ ನಿನಗೆ ಅರ್ಥ ಆಗುತ್ತೆ ನಾನು ಮಾಡಿ ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು. ಅವಾಗ ನೀನೇ ಅರ್ಥ ಮಾಡ್ಕೊತೀಯ. ಆದಿಯವರು ನನ್ನ ಜೀವನದಲ್ಲಿ ನನಗೆ ಗೌರವ ಕೊಟ್ಟಿರೋ ಒಂದು ಒಳ್ಳೆ ವ್ಯಕ್ತಿ ಅಷ್ಟೇನೇ ಹೊರತು ಬೇರೆ ಏನೂ ಅಲ್ಲ. ನೀನು ಯಾಕೆ ತನ್ವಿ ಬಂಗಾರಿ ಅದನ್ನು ಅರ್ಥ ಮಾಡ್ಕೊತಾ ಇಲ್ಲ ನೀನು ಅಂತ ಹೇಳ್ಬಿಟ್ಟು ಅಂದಾಗ, ಅಮ್ಮ ಪ್ಲೀಸ್ ನೀನೇನು ಹೇಳ್ಬೇಡ, ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲಿ ಆದಿ ಬಂದು, ತನ್ವಿ ಪುಟ್ಟ ಬಾ ಪುಟ್ಟ, ಇವಾಗ ಅಮ್ಮಂಗೆ ಮಕ್ಕಳು ತುಂಬಾ ಮುಖ್ಯ ಅಲ್ವಾ ಪುಟ್ಟ, ನೀನು ಅರ್ಥ ಮಾಡ್ಕೋಬೇಕಲ್ವಾ. ಇವಾಗ ಅಜ್ಜಿ ತಾತನೂ ಮುಖ್ಯ, ಅಪ್ಪ ಅಮ್ಮನೂ ಮುಖ್ಯ ಅಲ್ವಾ ಪುಟ್ಟ ಅಂದಾಗ, ಅಂಕಲ್ ಪ್ಲೀಸ್ ನೀವೇನು ಮಾತಾಡಬೇಡಿ ಅಂಕಲ್ ಅಂತ ಅಂದ್ಬಿಟ್ಟು ತನ್ವಿ ಹೇಳ್ತಾಳೆ. ಆವಾಗ ಆದಿ ಸುಮ್ಮನಾಗ್ಬಿಡ್ತಾರೆ. ಅವಾಗ ಭಾಗ್ಯ, ನೋಡು ತನ್ವಿ, ನನಗೆ ನನ್ನ ಸಂಸಾರ ಕಟ್ಕೊಳಕ್ಕೆ ಅತ್ತೆ ಮಾವ ಎಷ್ಟು ಮುಖ್ಯನೋ ನೀವು ಅಷ್ಟೇ ಮುಖ್ಯ. ನನ್ನ ಮಕ್ಕಳು ಜೀವನನೇ ತುಂಬ ಮುಖ್ಯ ಬಂಗಾರಿ, ನೀನು ಅರ್ಥ ಮಾಡ್ಕೊ. ನಿಮಗೋಸ್ಕರನೇ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು, ನಿಮ್ಮನ್ನೊಂದು ಒಳ್ಳೆ ಸ್ಥಾನಕ್ಕೆ ತರಬೇಕು ಅಂತ ಕಷ್ಟಪಡ್ತಿದ್ದೀನಿ ಬಂಗಾರಿ, ಅರ್ಥ ಮಾಡ್ಕೊ ಬಂಗಾರಿ, ಬಾ ಇವಾಗ ಅಂದಾಗ, ಬರಲ್ಲಮ್ಮ ಅಂದಾಗ, ಬೇಕಷ್ಟೇ ನೀನು ಇವಾಗ ಅಂತ ಅಲ್ಲಿಂದ ಭಾಗ್ಯ ತನ್ವಿನೇ ಎಳ್ಕೊಂಡು ಮನೆಗೆ ಬಂದುಬಿಡ್ತಾರೆ. ಇಲ್ಲೇನಾಗುತ್ತೆ, ತನ್ಮೈ ಮನೇಲಿ ಏನೋ ಮಾಡ್ಕೊ ಕೂತಿರ್ತಾನೆ. ಕನಿಕಾ ಬರ್ತಾಳೆ. ಏಯ್ ನಿಮ್ಮಮ್ಮ ಎಲ್ಲೋ ಅಂತ ಕೇಳ್ತಾಳೆ. ಆವಾಗ ತನ್ಮಯ್, ನನಗೆ ಗೊತ್ತಿಲ್ಲ ಆಂಟಿ ಅಂತಾನೆ. ನಾನು ಬ್ರೋ ಇಲ್ಲಿ ಅಂದಾಗ, ಅಮ್ಮ ಬಂದಿಲ್ಲ ಅಂದರೆ ಅಪ್ಪನೂ ಬಂದಿರಲ್ಲ ಅಷ್ಟೇ ಅಂದಾಗ, ಈ ಬ್ರೋ ಬರ್ತಾ ಈ ಭಾಗ್ಯನ ಜೊತೆನೇ ಓಡಾಡ್ತಾರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಮನೆಗೆ ಬೇರೆ ವೈಭವ್ ಮತ್ತು ಅವ್ರ ಫ್ಯಾಮಿಲಿಯವ್ರನ್ನ ಕರ್ಕೊಬಾ ಅಂತ ಬೇರೆ ಹೇಳಿದ್ದಾರೆ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲಪ್ಪ ಅಂತ ಅಂದ್ಬಿಟ್ಟು ಕನಿಕಾ ಅನ್ಕೊಂತಿರ್ತಾಳೆ. ಸರಿ ಅಂದ್ಬಿಟ್ಟು ಒಳಗಡೆ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಆದಿ ಮತ್ತು ಭಾಗ್ಯ ತನ್ವಿನ ಕರ್ಕೊಂಡು ಬರ್ತಾರೆ. ಅವಾಗ ಅಕ್ಕ ಅಂದಿದ ತಕ್ಷಣ ತನ್ವಿನ ಓಡೋಗಿ ಗುಂಡ ತಬ್ಕೊತಾನೆ. ಅದು ಕನಿಕಾ ತಿರುಗಿ ನೋಡ್ತಾಳೆ. ಓ ಇವಳೊಬ್ಳು ಕಮ್ಮಿ ಇದ್ಲು, ಇವಳು ಇಷ್ಟು ಹಠವಾದಿ ಮನೆಗೆ ಬರಲ್ಲ ಅಂದ್ಕೊಂಡಿದ್ದೆ, ಇವಳು ಬಂದ್ಬಿಟ್ಲಾ. ಈ ಭಾಗ್ಯ ಅಂತೂ ಎಲ್ಲರೂ ಕರ್ಕೊಂಬಂದು ಮನೆಗೆ ಗುಡ್ಡೆ ಆಗ್ತಿದ್ದಾಳೆ. ಇವಳು ಏನು ಅನಿಸ್ತೈತೋ ಏನಿಲ್ವ ಗೊತ್ತಿಲ್ಲಪ್ಪ, ನನಗಂತೂ ಇದೆಲ್ಲ ನೋಡಿ ಬೇಜಾರಾಗ್ಬಿಟ್ಟದೆ. ಇವಳು ಬಂದು ಸೇರ್ಕೊಂಬಿಟ್ಲಾ, ಮುಗೀತಿನ್ನ. ಇವಳೊಬ್ಬಳು ನನ್ನ ಕಡೆಗೆ ಅವಳನ್ನು ತಿಳ್ಕೊಂಡಿದ್ದೆ, ಇವಳು ಇಲ್ಲ. ಸರಿ ಬಿಡು, ಏನಾರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನನ್ನ ಮದುವೆದ ವಿಷಯ ನಾನು ಮೀನಾಕ್ಷಿ ಹತ್ರ ಮಾತಾಡ್ಬೇಕು ಅಷ್ಟೇನೇ ಅಂತ ಮನ್ಸಲ್ಲಿ ಅನ್ಕೊಂತಿರ್ತಾಳೆ. ಸರಿ ಅಷ್ಟರಲ್ಲಿ ಆದಿ, ಭಾಗ್ಯ ತನ್ವಿಗೆ ಏನಾದರೂ ಸ್ವಲ್ಪ ತಿನ್ನೋಕೆ ಕೊಡ್ತೀರಾ ಅಂತ ಅಂದ್ಬಿಟ್ಟು ಅಂದಾಗ, ಸರಿ ಆದಿಯವರೇ ಅಂದಾಗ, ಸರಿ ತನ್ವಿ ಇರೋಕ್ಕೆ ವ್ಯವಸ್ಥೆ ಮಾಡಿಕೊಡಿ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡ್ತೀನಿ ಅಂತ ಅಂದ್ಬಿಟ್ಟು ಆದಿ ಹೋಗ್ತಾರೆ. ಆವಾಗ ಭಾಗ್ಯ, ತನ್ವಿ ನಿನ್ಗೇನು ಬೇಕು, ನಿನ್ಗೆ ಇಷ್ಟವಾಗಿರೋ ಡಿಶ್ ಮಾಡ್ಕೊಂಬರ್ತೀನಿ ಅಂತ ಭಾಗ್ಯ ಒಳಗಡೆ ಹೋಗ್ತಾಳೆ. ಆವಾಗ ತನ್ವಿ ಮತ್ತು ಗುಂಡ ಇಬ್ಬರೇ ಕೂತಿರ್ತಾರೆ. ಕನಿಕಾ, ಏಯ್ ಏನೇ ಅವತ್ತು ದೊಡ್ಡದಾಗಿ ಬಿಲ್ಡಪ್ ಕೊಟ್ಟೆ, ನಾನು ಬರೋಲ್ಲ ಮನೆಗೆ ಹಾಗೆ ಹೀಗೆ ಅಂತ ಮತ್ತೆ ಬಂದುಬಿಟ್ಟಿದೆಯಲ್ಲೇ, ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ಇವಾಗ ಶೇಮ್ಲೆಸ್ಸಾಗಿ ಬಂದಿದೆಯಲ್ಲ, ನಿನಗೇನು ಅನಿಸ್ತಾ ಇಲ್ವೇನೆ ನಿನಗೆ? ಅವತ್ತು ನಾನು ಬರೋದೇ ಇಲ್ಲ, ಮನೇಲಿ ಕಾಲು ಇಕ್ಕೋದೇ ಇಲ್ಲ ಅಂತ ಹೇಳಿದೆ. ಇನ್ನೆಲ್ಲಿ ಹೋಗ್ತೀಯಾ ಪಾಪ, ನಿಮ್ಮ ಅಜ್ಜಿ ತಾತ ಬೇರೆ ಹಾಸ್ಪಿಟ್ಲಿಗೆ ಸೇರಿಕೊಂಡ್ರು, ನಿನ್ಗೆ ಯಾವುದು ಮನೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಈ ಮನೆಗೆ ಬಂದಿದೆಯಾ ಗತಿ ಕೆಟ್ಕೊಂಡು, ಇಲ್ಲಾಂದ್ರೆ ಎಲ್ಲನ ತಿರ್ಪೆ ಬಿಡಬೇಕಾಗುತ್ತೆ ಅಷ್ಟೇನೆ. ಇನ್ನೆಲ್ಲಿ ಹೋಗ್ತೀಯಾ, ಬಂದು ಇಲ್ಲೇ ಇರ್ತೀಯ ಬಿಡು. ಆಮೇಲೆ ಮುಂದಕ್ಕೆ ನಿಮ್ಮ ಅಜ್ಜಿ ತಾತ ಯಾವ್ದಾನ ವೃದ್ಧಾಶ್ರಮಕ್ಕೋ ಎಲ್ಲ ಸೇರ್ಕೊತಾರೆ, ನೀನು ಎಲ್ಲಿಗೆ ಹೋಗಬೇಕು, ನೀನು ಎಲ್ಲೂ ಹೋಗಲ್ಲ, ಇಲ್ಲೇ ಬಂದಿರಬೇಕಾಗತ್ತೆ. ಸರಿ ಇಲ್ಲೇ ಇದ್ಗೋ, ಒಂದು ಕೆಲಸ ಮಾಡು, ನಮ್ಮ ಮನೇಲಿ ಸುಮಾರು ಜನ ಕೆಲಸ ಮಾಡಿಕೊಂಡು ಮನೇಲಿದ್ದಾರೆ ಊಟ ಮಾಡಿಕೊಂಡು, ನೀನು ಈ ಮನೇಲೇ ಬಿಟ್ಟು ಊಟ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇದ್ಬಿಡು ಆಯಿತಾ, ಏನಿಲ್ಲ ಆರಾಮಾಗಿರು. ಇನ್ನೇನು ಮಾಡ್ತೀಯಾ, ಯಾರೂ ಇಲ್ಲ, ನಿಮ್ಮ ಅಜ್ಜಿ ತಾತನೂ ಇಲ್ಲ ಅಂದರೆ ನೀನು ಬೀದಿಲೇ ನಿಂತ್ಕೋಬೇಕಾಗತ್ತಲ್ಲ. ಅದ್ರ ಬದಲು ಈ ಮನೇಲೆಲ್ಲ ಒಂದು ಕೆಲಸ ಮಾಡಿಕೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿರು. ಇನ್ನೇನು ಮಾಡೋದು, ನಿನಗಂತೂ ಏನೂ ಅನಿಸಲ್ಲ, ಶೇಮ್ಲೆಸ್ ಅಲ್ವಾ, ಕೊನೆಗೂ ಬಂದು ಇಲ್ಲೇ ಬಿದ್ದಿಯಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಕನಿಕಾ ಅಂತಾರೆ ವ್ಯಂಗ್ಯವಾಗಿ ಮಾತಾಡೋಕೆ ಹೋಗ್ಬಿಡ್ತಾಳೆ. ಆವಾಗ ತನ್ವಿಗೆ ತುಂಬ ಬೇಜಾರಾಗುತ್ತೆ. ತನ್ಮಯ್ ಕೂಡ ಆಂಟಿಯಿಂದಾಗ, ಏಯ್ ಸುಮ್ಮನೆ ನಿಂತ್ಕೊಳ್ಳೋ ನೀನು ಅಂತ ಮತ್ತೆ ಕನಿಕಾ ತನ್ಮಯ್ನ ರೇಗ್ಬಿಡ್ತಾಳೆ. ಆಂಟಿ ನಮ್ಮ ಅಕ್ಕಂಗೆ ಹಿಂಗೆಲ್ಲ ಸುಮ್ಮನೆ ನಿಂತ್ಕೊ ಅಂತ ಹೇಳ್ತಾ ಇದ್ದೀನಿ ತಾನೆ ಅಂತ ಅಂದ್ಬಿಟ್ಟು ಮತ್ತೆ ಕನಿಕಾ ತನ್ಮಯ್ನ ರೇಗ್ತಾಳೆ. ತನ್ವಿಗೆ ತುಂಬ ಬೇಜಾರಾಗುತ್ತೆ. ಬೇಜಾರಾಗ್ಬಿಟ್ಟು ತನ್ವಿ ಟೆರಸ್ ಮೇಲೆ ಓಡೋಗ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ತನ್ಮಯ್ ಅಕ್ಕ 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 ಅಂತ ಹಿಂದೆ ಹೋಗ್ತಾನೆ. ಆದರೆ ತನ್ವಿಗೆ ಕನಿಕಾ ಚುಚ್ಚು ಮಾತಲ್ಲಿ ಎಲ್ಲ ಮಾತಾಡ್ತಾಳಲ್ಲ, ಅವತ್ತು ಮದುವೆ ಮನೆಯಲ್ಲಿ ಏನೋ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟೆಲೆ, ನಾನು ಆ ಮನೆಗೆ ಬರೋಲ್ಲ ಕಾಲ ಅಂತ ಬಂದ್ಬಿಟ್ಟೆಲೆ, ಇಲ್ಲೇ ಭಿಕ್ಷೆ ಬಿಡ್ಕೊಂಡು ತಿನ್ಕೊಂಡಿರೆ, ಯಾರೂ ಇಲ್ಲ ಅಂದಮೇಲೆ ಇನ್ನೇನು ಊಟ ಗತಿ ಏನೂ ಇಲ್ಲ ಅಂದಮೇಲೆ ಇಲ್ಲೇ ಬಂದು ಬೀಳಬೇಕಾಗತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ, ಕೆಲಸದವ್ರ ಜೊತೆ ಊಟ ಮಾಡ್ಕೊಂಡಿರೋ ಹಾಗೆ ಹೀಗೆ ಅಂತ ಏನೇನೋ ಹೇಳ್ಬಿಡ್ತಾಳೆ. ಆವಾಗ ತನ್ವಿಗೆ ಬೇಜಾರಾಗ್ಬಿಟ್ಟು, ನಾನು ಇಲ್ಲಿ ಬರೋ ಪಾತ್ರಗಳ ಸಿಚುವೇಶನ್ ಮಾತ್ರ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದರಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು
ತನ್ವಿ ಬೇಜಾರಾಗಿ ಓಡೋಗ್ತಾಳೆ. ಅಷ್ಟರಲ್ಲಿ ತನ್ಮಯಿ ಭಾಗ್ಯ ಆದಿ ಅಡುಗೆ ಮನೇಲಿರ್ತಾರೆ. ಅಪ್ಪ ಅಮ್ಮ ಅಕ್ಕ ಟೆರೆಸ್ ಮೇಲೆ ಓಡೋದ್ಲು, ಬನ್ನಿ ಬೇಗ ಅಂತ ಬರ್ತಾನೆ. ಟೆರೆಸ್ ಮೇಲೆ ಯಾಕೆ ಅಂತ ಭಾಗ್ಯ ಕೇಳ್ತಾಳೆ. ಅವಾಗ ಆದಿ ಯಾಕೆ ತನ್ಮಯಿ ಅಂದಾಗ ಅದು ಅಪ್ಪ ಕನ್ನಿಕಾ ಆಂಟಿ ತುಂಬಾ ರೂಢಾಗಿ ಮಾತಾಡಿದ್ರು ಅಕ್ಕನಿಗೆ ಅಂದಾಗ ಹೌದಾ ಏನಂತ ಅಂತ ಆದಿ ಕೇಳಿದಾಗ ಏನೋ ನೀನು ಬಿಟ್ಟಿ ಊಟ ಮಾಡೋಕ್ಕೆ ಬಂದಿದ್ಯಾ, ತಿರ್ಪೆ ಎತ್ತಕ್ಕೆ ಬಂದಿದ್ಯಾ, ಭಿಕ್ಷೆ ಬೇಡಕ್ಕೆ ಬಂದಿದ್ಯಾ, ಏನೇನೋ ಹೇಳ್ಬಿಟ್ರು ಅಪ್ಪ, ಅದಕ್ಕೆ ಅಕ್ಕ ಬೇಜಾರು ಮಾಡ್ಕೊಂಡು ಟೆರೆಸ್ ಮೇಲೆ ಓಡೋಗ್ಬಿಟ್ಲು, ನಂಗೆ ಭಯ ಆಗ್ತಿದೆ ಅಪ್ಪ, ಬನ್ನಿ ಅಕ್ಕ ಇರ್ತಾಳೆ ಅಂತ ಅಂದ್ಕೊಂಡು ಖುಷಿ ಆದರೆ ಈಗ ಅಕ್ಕ ಹೊಟ್ಟೋಗ್ತಾಳೆ ಅಂತ ಬೇಜಾರಾಗ್ತಿದೆ ಬನ್ನಿ ಅಂತಾನೆ. ಅಷ್ಟರಲ್ಲಿ ಓಡೋಗಿ ನೋಡ್ತಾನೆ ಆದಿ ಇವಳು ತನ್ವಿ ಓಡಿ ಬಂದ್ಬಿಟ್ಟು ಟೆರೆಸಲ್ಲಿ ನಿಂತಿರ್ತಾಳೆ. ಈ ಕನ್ನಿಕಾ ಅಂದಿದ್ದೆಲ್ಲ ನೆನ್ಪು ಮಾಡಿಕೊಂಡು ನನಗೆ ಬದುಕಕ್ಕಂತೂ ಇಷ್ಟ ಇಲ್ಲ, ನನಗೆ ನನ್ನವರು ಅಂತ ಯಾರೂ ಇಲ್ಲ, ನಾನು ಹೆಂಗೋ ಇಂಡಿಪೆಂಡೆಂಟಾಗಿ ಜೀವನ ಮಾಡೋಣ ಅಂದ್ಕೊಂಡೆ, ಅದೂ ಆಗಲಿಲ್ಲ. ಇವಾಗ ಇವ್ರ ಹತ್ರ ಹಂಗ್ಸ್ಕೊಂಡು ಜೀವನ ಪೂರ್ತಿ ಹಂಗ್ಸ್ಕೊಂಡು ಇರೋ ಬದಲು ನಾನು ಇಲ್ದಿದ್ದೆ ವಾಸಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮೇಲಿಂದ ಬೀಳೋಕ್ಕೆ ಮಾಡಿ ಮೇಲೆ ಟೆರೆಸ್ ಮೇಲೆ ಹೋಗಿ ನಿಂತಿರ್ತಾಳೆ. ಅಷ್ಟರಲ್ಲಿ ಆದಿ ಓಡಿ ಬಂದ್ಬಿಟ್ಟು ತನ್ವಿನ ಇನ್ನೇನು ಅವಳು ಕೆಳಕ್ಕೆ ನೆಲಕ್ಕೆ ಜಂಪ್ ಮಾಡಬೇಕು, ನಾನು ಬದುಕಕ್ಕೆ ಇಷ್ಟ ಇಲ್ಲ ಅಂತ ಕೆಳಗೆ ಜಂಪ್ ಮಾಡಬೇಕು, ಒಂದು ಕಾಲು ಇಟ್ಟಿರ್ತಾಳೆ, ಒಂದು ಕಾಲು ಒಳಗಡೆ ಇರುತ್ತೆ. ಅಷ್ಟರಲ್ಲಿ ಆದಿ ಓಡಿ ಬಂದು ತನ್ವಿ ಏನು ಮಾಡ್ತಿದ್ಯಾ ಪುಟ್ಟ ಅಂತ ಹೇಳ್ಬಿಟ್ಟು ಈ ಕಡೆ ಕರ್ಕೋತಾರೆ. ಅವಾಗ ಅಂಕಲ್ ಸುಮ್ಮನಿರಿ ಅಂಕಲ್, ನಾನು ಬದುಕೋಕ್ಕೂ ಬಿಡ್ತಾಯಿಲ್ಲ, ನೀವು ಇರೋಕ್ಕೂ ಬಿಡ್ತಾಯಿಲ್ಲ, ಯಾಕೆ ಅಂಕಲ್ ಈ ಥರ ಮಾಡ್ತಿದ್ದೀರಾ ನೀವು, ಪ್ಲೀಸ್ ಬಿಟ್ಬಿಡಿ, ನಂಗೆ ನಿಮ್ಮ ಕಂಡ್ರೆ ಇಷ್ಟ ಇಲ್ಲ, ನೀವು ಅಂದರೆ ನನಗೆ ಇಷ್ಟ ಇಲ್ಲ ಅಷ್ಟೇ ಅಂದಾಗ ಓಕೆ ಪುಟ್ಟಿ ಆಯಿತು, ನಾನು ಅಂದರೆ ನಿಂಗೆ ಇಷ್ಟ ಇಲ್ಲ ಅಲ್ವಾ, ನಾನು ನೋಡು ಪುಟ್ಟಿ, ನೀವು ನನ್ನನ್ನು ಅಪ್ಪ ಅನ್ನಲಿ, ಅಪ್ಪ ಅನ್ನೋ ಸ್ಥಾನ ಸಿಗಲಿ, ನೀನು ನನ್ನ ಮಗಳನ್ನ ಸ್ಥಾನ ಸಿಗಲಿ ಅಂತ ನಾನು ನಿನ್ಗೆ ಹೇಳ್ತಾ ಇಲ್ಲ, ನಾನು ಒಬ್ಬ ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಯಾಕೆಂದರೆ ಅಷ್ಟರಲ್ಲಿ ಭಾಗ್ಯನೂ ಬರ್ತಾರೆ, ಭಾಗ್ಯನೂ ಬಂದು ನೋಡ್ಕೊಂಡು ಕಣ್ಣಲ್ಲಿ ನೀರಾಗ್ತಿರ್ತಾರೆ, ತನ್ವಿಗೆ ಈ ಥರ ಆಗ್ತಿರೋದು. ಆದರೆ ಭಾಗ್ಯ ಮತ್ತು ತನ್ವಿ ಆದಿ ಮಾತಾಡೋದನ್ನ ಭಾಗ್ಯ ಕೇಳಿಸ್ಕೊತಾರೆ, ಅವ್ರ ಕಣ್ಣಿಗೆ ಇವ್ರು ಕಾಣಿಸ್ಕೊಂಡಿರಲ್ಲ. ನೋಡು ಪುಟ್ಟಿ, ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ, ಯಾಕೆಂದರೆ ನೀನು ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತ ಇವಾಗಲೇ ನೀನು ನನ್ನ ದುಡ್ದು ನಾನು ತಿನ್ನಬೇಕು ಅಂತ ಕೆಲಸ ಮಾಡ್ತಿದೆಯಲ್ಲ, ಇದು ನನಗೆ ತುಂಬ ಇಷ್ಟ ಆಯಿತು, ನಿನಗೆ ಈ ಗುಣನೇ ನನಗೆ ಇಷ್ಟ ಆಗಿರೋದು ಪುಟ್ಟಿ, ನೀನೇನು ಮಾಡಬೇಕು ಅಂತ ಹೇಳು, ನಿನ್ಗೆ ಏನು ಸಪೋರ್ಟ್ ಬೇಕಾರೋ ನಾನು ಮಾಡ್ತೀನಿ, ನೀನು ಕೆಲಸ ಮಾಡಬೇಕಾ ದುಡಿಬೇಕಾ ಏನು ಬೇಕಾರೋ ಹೇಳು, ನಿನ್ಗೇನು ಬ್ಯಾಕ್ ಬೋನ್ ಸಪೋರ್ಟಾಗಿ ನಾನು ನಿಂತ್ಕೋತೀನಿ. ನೋಡು ಪುಟ್ಟಿ, ಒಂದು ಫ್ಯಾಮಿಲಿ ಒಂದು ಕುಟುಂಬ ಇರಬೇಕು, ನಾಳೆ ನೀನೇನೇ ಸಾಧನೆ ಮಾಡಿದ್ರು ನಿನ್ನ ಕುಟುಂಬದವರು ನನ್ನ ಮಗಳಾಗಲಿ ಮೊಮ್ಮಕ್ಕಳಾಗಲಿ ಸಾಧನೆ ಮಾಡಿದ್ರು ಅಂತ ಆಸೆ ಪಡಬೇಕು, ನಿನ್ನ ಅಜ್ಜಿ ತಾತ ಆಗಲಿ ನಿನ್ನ ಅಮ್ಮ ಆಗಲಿ ಎಲ್ಲರೂ. ಕುಟುಂಬನೇ ಇಲ್ದಂಗೆ ನೀನು ಸಾಧನೆ ಮಾಡಿದ್ರೆ ಹೆಂಗೆ ಪುಟ್ಟಿ. ಇನ್ನೊಂದೇನು ಗೊತ್ತಾ ಪುಟ್ಟ, ಈ ಸಮಾಜದಲ್ಲಿ ಒಂದು ಹೆಣ್ಣು ಜೀವನ ಮಾಡೋದು ತುಂಬಾ ಕಷ್ಟ ಇದೆ ಒಂಟಿಯಾಗಿ, ಆದರೆ ನೀನು ಫ್ಯಾಮಿಲಿ ಇದ್ದಾಗ ನಿನಗೆ ಏನು ತೊಂದರೆ ಇರಲ್ಲ, ಆರಾಮಾಗಿರ್ಬೋದು. ನಾಳೆ ನೀನೇನೇ ಸಾಧನೆ ಮಾಡಿದ್ರು ನಿನ್ನ ಫ್ಯಾಮಿಲಿ ನಿನ್ನ ಜೊತೆಗಿರ್ತಾರೆ, ನಿನಗೋಸ್ಕರ ನಿನ್ನ ಅಜ್ಜಿ ತಾತ ಎಷ್ಟು ಕಷ್ಟಪಟ್ಟಿದ್ದಾರೆ, ನಿನ್ನ ತಮ್ಮ ನಿನ್ನ ಕಂಡು ಎಷ್ಟು ಖುಷಿ ಪಡ್ತಿದ್ದಾನೆ, ನಿನ್ನ ಆಡಿ ನಿನ್ನನ್ನು ತುತ್ತು ತಿನ್ನಿಸಿ ಬೆಳೆಸಿರೋ ನಿನ್ನ ತಾಯಿ ನಿನಗೆ ನೆನಪಾಗ್ಲಿಲ್ವಾ, ಭಾಗ್ಯವ್ರಿಗೆ ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ ಗೊತ್ತಾ. ನಿಮ್ಮಮ್ಮನೇ ನೋಡು ಎಷ್ಟು ಇಂಡಿಪೆಂಡೆಂಟಾಗಿ ಬದುಕ್ತಿದ್ದಾರೆ, ಒಂದು ಕ್ಯಾಟ್ರಿಂಗ್ ಕೆಲಸ ಸ್ಟಾರ್ಟ್ ಮಾಡಿ ಇವತ್ತು ತನ್ನ ಸ್ವಂತ ಝೀರೋಯಿಂದ ತನ್ನ ಸ್ವಂತ ದುಡಿಮೆಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಮೇಲಕ್ಕೆ ಬೆಳೆದಿದ್ದಾರೆ ನಿಮ್ಮಮ್ಮನ ಸ್ವಾಭಿಮಾನ, ಅದೇ ರಕ್ತ ನಿನ್ನ ಮೈಲಿರೋದ್ರಿಂದ ನಿನಗೂ ಅದೇ ಸ್ವಾಭಿಮಾನ ಇದೆ ತನ್ವಿ, ನಿನಗೇನು ಹೆಲ್ಪ್ ಬೇಕಾದ್ರೂ ನಾನು ಮಾಡ್ತೀನಿ, ನಾನು ಕೇಳು ತನ್ವಿ ಅಂತ ಆದಿ ಹೇಳ್ತಾರೆ. ಅವಾಗ ತನ್ವಿ ಅಂಕಲ್ ನನಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂಕಲ್, ನನ್ನ ಫ್ಯಾಮಿಲಿ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂದಾಗ ಸರ್ ಇಷ್ಟ ಇಲ್ವಾ, ಒಂದು ಕೆಲಸ ಮಾಡು, ನೀನು ಫಾರಿನಲ್ಲಿ ಓದಬೇಕಾ ಡಿಗ್ರಿ ಮಾಡಬೇಕಾ ಮಾಡು, ನೀನು ಎಲ್ಲೇನು ಬೇಕೋ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಆದಿ ಹೇಳ್ತಾರೆ. ಅಷ್ಟರಲ್ಲಿ ಭಾಗ್ಯ ಬಂದು ಆದಿಯವರೇ ನೀವೇನು ಹೇಳ್ತಾ ಇದ್ದೀರಾ, ಅವಳನ್ನ ದೂರ ಕಳಿಸ್ಬೇಕಂದಾಗ ಭಾಗ್ಯ ಸ್ವಲ್ಪ ಸುಮ್ಮನಿರಿ, ಅವಳೇನು ಮಾಡಬೇಕು ಅಂತಿದ್ದಾಳೆ ಅವಳ ನಿರ್ಧಾರ ಅವಳಿಗೆ ಬಿಡೋಣ, ಅವಳೆಲ್ಲಿ ಖುಷಿಯಾಗಿರ್ತಾಳೋ ಅಲ್ಲಿ ಖುಷಿಯಾಗಿರಲಿ, ನೀವು ಸುಮ್ಮನಿರಿ ಅಂತ ಅದು ಹೇಳ್ತಾರೆ. ಆವಾಗ ಭಾಗ್ಯ ಬಂಗಾರಿ ಅದಂಗಲ್ಲ ಬಂಗಾರಿ, ನಮ್ಮನೆಲ್ಲ ಬಿಟ್ಟು ನೀನು ಇರ್ತೀಯ ಬಂಗಾರಿ ಅಂದಾಗ ಅಮ್ಮ ಪ್ಲೀಸ್ ನಾನು ನೆಮ್ಮದಿಯಾಗಿರೋಕ್ಕೆ ಬಿಡಮ್ಮ ಅಂತ ಅಂದ್ಬಿಟ್ಟು ತನ್ವಿ ಕೇಳ್ತಾಳೆ. ಅವಾಗ ಭಾಗ್ಯ ಏನೂ ಮಾತಾಡಲ್ಲ, ಆದಿ ಸುಮ್ಮನಿರಿ ಭಾಗ್ಯ ಅಂತ ಕಣ್ಣು ಮಿಸುತ್ತಾರೆ. ಸರಿ ಪುಟ್ಟಿ ಆಯಿತು, ನಿನಗೇನು ಬೇಕೋ ವ್ಯವಸ್ಥೆ ನಾನು ಮಾಡ್ತೀನಿ, ನೀನು ಎಲ್ಲಿ ಖುಷಿಯಾಗಿರ್ತೀಯ ಅಲ್ಲೇ ಖುಷಿಯಾಗಿರು ಪುಟ್ಟಿ, ನಿನ್ನ ಖುಷಿನೇ ನನಗೆ ತುಂಬಾ ಮುಖ್ಯ ಪುಟ್ಟಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ತನ್ವಿ ಕೂಡ ಏನೂ ಮಾತಾಡಲ್ಲ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಸಪೋರ್ಟ್ ಮಾಡ್ತಾಯಿದ್ದೀರಾ, ನಾನು ರಿಕ್ವೆಸ್ಟ್ ಮಾಡಿದಾಗೆಲ್ಲ ಪಾಪ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡ್ತೀರಾ, ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ನನ್ನನ್ನು ನಿಮ್ಮ ಕುಟುಂಬದವಳು ಅಂತ ತಿಳ್ಕೊಂಡು ಇಷ್ಟು ಸಪೋರ್ಟ್ ಮಾಡಿದ್ದೀರಲ್ಲ ಎಲ್ರಿಗೂ ತುಂಬ ಧನ್ಯವಾದಗಳು. ಇವಾಗ ನಿಮ್ಮ ಹೆಲ್ಪಿಂದ ನನಗೆ ತುಂಬಾ ಒಳ್ಳೆಯದಾಗ್ತಿದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಕಮೆಂಟ್ ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.